ಹಾಸನಾಂಬೆ ಗರ್ಭಗುಡಿ ಬಾಗಿಲು ಬಂದ್ ಮಾಡೋದಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಅರ್ಚಕರು ಘಂಟಾನಾದದ ಮುಖಾಂತರ ದೇವಸ್ಥಾನ ಶುಚಿತ್ವಕ್ಕೆ ಆರಂಭ ಮಾಡಿದ್ದಾರೆ. ಅಲ್ಲಿ ಶುಚಿಗೊಳಿಸಿದ ನಂತರದಲ್ಲಿ ಇದೀಗ ಮಧ್ಯಾಹ್ನ 12ರಿಂದ 12:30 ಅಭಿಜಿನ್ ಮುಹೂರ್ತದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಹಾಕಲಾಗುತ್ತದೆ. ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ಇವತ್ತು ನಡೆಯುತ್ತೆ. ಆ ಪೂಜೆಗಳನ್ನೆಲ್ಲ ಸಲ್ಲಿಸಿ ಆನಂತರ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಹಾಕುತ್ತೆ. ಕಳೆದ ಹಲವು ದಿನ ಏನು ಗರ್ಭಗುಡಿಯ ಬಾಗಿಲು ತೆರೆದಿತ್ತು, ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಭೇಟಿ ನೀಡಿದರು. ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮುಚ್ಚಲಾಗುವುದು. ಇವತ್ತು ಸಾರ್ವಜನಿಕ ದರ್ಶನ ಇಲ್ಲ. ಈಗಾಗಲೇ ಮುಂಜಾನೆ ಇವತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ. ನೋಡಬಹುದು, ಈಗಾಗಲೇ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕೆಂಡೋತ್ಸವ ಮುಗಿದು ಇಲ್ಲಿ ಇವತ್ತು ಮತ್ತೆ ಪುನಃ ಏನಾದ್ರೂ ದರ್ಶನ ಸಿಗ್ಬೋದಂತ ಕೆಲವು ಭಕ್ತಾದಿಗಳು ಬೆರಳೆಣಿಕೆಯಷ್ಟು ಜನ ಇಲ್ಲಿ ಕಾಣಸಿಗ್ತಾರೆ. ಹಾಗೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೊನೆಯ ದಿನ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಈಗ ನಾನು ಮುಖ್ಯ ಪ್ರವೇಶ ದ್ವಾರ ಏನಿದೆ ಆ ಪ್ರವೇಶ ದ್ವಾರದ ಬಳಿ ಇದ್ದೇನೆ. ಇವತ್ತು ಬಾಗಿಲು ಮುಚ್ಚುವಂತ ಹಿನ್ನೆಲೆಯಲ್ಲಿ ಇವತ್ತು ಯಾರನ್ನೇ ಕೂಡ ದೇವಾಲಯದ ಆವರಣಕ್ಕೆ ಬಿಡೋದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಬಂದಂತವರನ್ನ ಹೊರಗೆ ಹೋಗ್ಲಿಕ್ಕೆ ಸೂಚನೆಯನ್ನ ನೀಡಿ ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಲವು ಪೂಜಾ ಕೈಂಕರ್ಯಗಳು ಇವತ್ತು ಬೆಳಗಿನಿಂದ ಗರ್ಭಗುಡಿ ಬಾಗಿಲನ್ನ ಮುಚ್ಚುವ ತನಕ ಇರುವ ಕಾರಣ ಇವತ್ತು ಯಾರನ್ನೂ ಕೂಡ ಸಾರ್ವಜನಿಕ ದರ್ಶನ ಅವಕಾಶವನ್ನ ಮಾಡುವುದಿಲ್ಲ. ಈಗ ನಾನು ಈಗಾಗಲೇ ಸಿದ್ದೇಶ್ವರ ಸ್ವಾಮಿ ಏನಿದೆ ನೆಲೆಸಿರುವಂತಹ ದೇವಾಲಯದ ಮುಂಭಾಗ ಇದ್ದೇನೆ. ಅಲ್ಲೂ ಕೂಡ ಬಾಗಿಲನ್ನ ಹಾಕಿರೋದನ್ನ ಕಾಣಬಹುದಾಗಿದೆ. ಹಾಗೆ ಈಗಾಗಲೇ ವಿವಿಧ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭ ಆಗಿರೋದನ್ನ ಕಾಣಬಹುದಾಗಿದೆ. ದೇವಾಲಯಕ್ಕೆ ನೈವೇದ್ಯ ಇರ್ಬೋದು, ಪ್ರಸಾದ ಇರ್ಬೋದು, ಇವನ್ನೆಲ್ಲವೂ ಕೂಡ ಕೊಂಡೊಯ್ಯುವಂತಹ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ನೋಡಬಹುದು, ಪ್ರಧಾನ ಹಾಸನಾಂಬೆಯ ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರು ಈಗಾಗಲೇ ದೇವಾಲಯಕ್ಕೆ ಹೋಗಿ ತೆಗೆದುಕೊಂಡು ಹೋಗುವಂತಹ ಪ್ರಸಾದಗಳನ್ನ ಈಗಾಗಲೇ ತೆಗೆದುಕೊಂಡು ಬರ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈ ಎಲ್ಲಾ ದೇವಿಗೆ ಸುಮಾರು 101 ಎಡೆ ಅಂದ್ರೆ 101 ರೀತಿ ಪ್ರಸಾದ ನೈವೇದ್ಯವನ್ನ ದೇವಿಗೆ ಈಗಾಗಲೇ ಮಾಡಿ ಅದನ್ನ ದೇವಾಲಯದ ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯ ಸುಮಾರು 12:30 ತನಕ ಅಂದ್ರೆ 12:30 ಮಧ್ಯಾಹ್ನ 12 ಗಂಟೆ ತನಕ ನಡೆಯುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂಜಾ ವಿಧಿವಿಧಾನಗಳು ನಡೆಯುವ ಕಾರಣ ಇವತ್ತು ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ. ಹಾಗೆ ಒಟ್ಟಾರೆಯಾಗಿ ಈ ಬಾರಿ ಹಲವು ದಾಖಲೆಗಳಿಗೆ ಹಾಸನಾಂಬೆ ಕಾರಣ ಆಗಿರುವಂತದ್ದು ಜಾತ್ರಾ ಮಹೋತ್ಸವ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಇದು ದಾಖಲೆಯ ಮಟ್ಟದಲ್ಲಿ ಈಗಾಗಲೇ ಒಂದು ದಾಖಲೆಯನ್ನ ಮಾಡಿದೆ. ಜೊತೆಗೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಕೆಂಡ ಹಾಯುವಂತ ಮೂಲಕ ಜೊತೆಗೆ ದೇವರ ಅಡ್ಡೆಗೆ ಹೆಗಲನ್ನು ಕೊಟ್ಟು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಕ್ಸಸ್ಫುಲ್ ಆಗಿ ಅಂದ್ರೆ ಒಂದು ಸಫಲತೆಯಲ್ಲಿ ಹಾಸನಾಂಬೆ ಗರ್ಭಗುಡಿ ಬಾಗಿಲು ಬಂದ್ ಮಾಡೋದಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಅರ್ಚಕರು ಘಂಟಾನಾದದ ಮುಖಾಂತರ ದೇವಸ್ಥಾನ ಶುಚಿತ್ವಕ್ಕೆ ಆರಂಭ ಮಾಡಿದ್ದಾರೆ. ಅಲ್ಲಿ ಶುಚಿಗೊಳಿಸಿದ ನಂತರದಲ್ಲಿ ಇದೀಗ ಮಧ್ಯಾಹ್ನ 12ರಿಂದ 12:30 ಅಭಿಜಿನ್ ಮುಹೂರ್ತದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಹಾಕಲಾಗುತ್ತದೆ. ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ಇವತ್ತು ನಡೆಯುತ್ತೆ. ಆ ಪೂಜೆಗಳನ್ನೆಲ್ಲ ಸಲ್ಲಿಸಿ ಆನಂತರ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಹಾಕುತ್ತೆ. ಕಳೆದ ಹಲವು ದಿನ ಏನು ಗರ್ಭಗುಡಿಯ ಬಾಗಿಲು ತೆರೆದಿತ್ತು, ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಭೇಟಿ ನೀಡಿದರು. ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮುಚ್ಚಲಾಗುವುದು. ಇವತ್ತು ಸಾರ್ವಜನಿಕ ದರ್ಶನ ಇಲ್ಲ. ಈಗಾಗಲೇ ಮುಂಜಾನೆ ಇವತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ. ನೋಡಬಹುದು, ಈಗಾಗಲೇ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕೆಂಡೋತ್ಸವ ಮುಗಿದು ಇಲ್ಲಿ ಇವತ್ತು ಮತ್ತೆ ಪುನಃ ಏನಾದ್ರೂ ದರ್ಶನ ಸಿಗ್ಬೋದಂತ ಕೆಲವು ಭಕ್ತಾದಿಗಳು ಬೆರಳೆಣಿಕೆಯಷ್ಟು ಜನ ಇಲ್ಲಿ ಕಾಣಸಿಗ್ತಾರೆ. ಹಾಗೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೊನೆಯ ದಿನ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಈಗ ನಾನು ಮುಖ್ಯ ಪ್ರವೇಶ ದ್ವಾರ ಏನಿದೆ ಆ ಪ್ರವೇಶ ದ್ವಾರದ ಬಳಿ ಇದ್ದೇನೆ. ಇವತ್ತು ಬಾಗಿಲು ಮುಚ್ಚುವಂತ ಹಿನ್ನೆಲೆಯಲ್ಲಿ ಇವತ್ತು ಯಾರನ್ನೇ ಕೂಡ ದೇವಾಲಯದ ಆವರಣಕ್ಕೆ ಬಿಡೋದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಬಂದಂತವರನ್ನ
ಹೊರಗೆ ಹೋಗ್ಲಿಕ್ಕೆ ಸೂಚನೆಯನ್ನ ನೀಡಿ ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಲವು ಪೂಜಾ ಕೈಂಕರ್ಯಗಳು ಇವತ್ತು ಬೆಳಗಿನಿಂದ ಗರ್ಭಗುಡಿ ಬಾಗಿಲನ್ನ ಮುಚ್ಚುವ ತನಕ ಇರುವ ಕಾರಣ ಇವತ್ತು ಯಾರನ್ನೂ ಕೂಡ ಸಾರ್ವಜನಿಕ ದರ್ಶನ ಅವಕಾಶವನ್ನ ಮಾಡುವುದಿಲ್ಲ. ಈಗ ನಾನು ಈಗಾಗಲೇ ಸಿದ್ದೇಶ್ವರ ಸ್ವಾಮಿ ಏನಿದೆ ನೆಲೆಸಿರುವಂತಹ ದೇವಾಲಯದ ಮುಂಭಾಗ ಇದ್ದೇನೆ. ಅಲ್ಲೂ ಕೂಡ ಬಾಗಿಲನ್ನ ಹಾಕಿರೋದನ್ನ ಕಾಣಬಹುದಾಗಿದೆ. ಹಾಗೆ ಈಗಾಗಲೇ ವಿವಿಧ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭ ಆಗಿರೋದನ್ನ ಕಾಣಬಹುದಾಗಿದೆ. ದೇವಾಲಯಕ್ಕೆ ನೈವೇದ್ಯ ಇರ್ಬೋದು, ಪ್ರಸಾದ ಇರ್ಬೋದು, ಇವನ್ನೆಲ್ಲವೂ ಕೂಡ ಕೊಂಡೊಯ್ಯುವಂತಹ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ನೋಡಬಹುದು, ಪ್ರಧಾನ ಹಾಸನಾಂಬೆಯ ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರು ಈಗಾಗಲೇ ದೇವಾಲಯಕ್ಕೆ ಹೋಗಿ ತೆಗೆದುಕೊಂಡು ಹೋಗುವಂತಹ ಪ್ರಸಾದಗಳನ್ನ ಈಗಾಗಲೇ ತೆಗೆದುಕೊಂಡು ಬರ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈ ಎಲ್ಲಾ ದೇವಿಗೆ ಸುಮಾರು 101 ಎಡೆ ಅಂದ್ರೆ 101 ರೀತಿ ಪ್ರಸಾದ ನೈವೇದ್ಯವನ್ನ ದೇವಿಗೆ ಈಗಾಗಲೇ ಮಾಡಿ ಅದನ್ನ ದೇವಾಲಯದ ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯ ಸುಮಾರು 12:30 ತನಕ ಅಂದ್ರೆ 12:30 ಮಧ್ಯಾಹ್ನ 12 ಗಂಟೆ ತನಕ ನಡೆಯುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂಜಾ ವಿಧಿವಿಧಾನಗಳು ನಡೆಯುವ ಕಾರಣ ಇವತ್ತು ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ. ಹಾಗೆ ಒಟ್ಟಾರೆಯಾಗಿ ಈ ಬಾರಿ ಹಲವು ದಾಖಲೆಗಳಿಗೆ ಹಾಸನಾಂಬೆ ಕಾರಣ ಆಗಿರುವಂತದ್ದು ಜಾತ್ರಾ ಮಹೋತ್ಸವ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಇದು ದಾಖಲೆಯ ಮಟ್ಟದಲ್ಲಿ ಈಗಾಗಲೇ ಒಂದು ದಾಖಲೆಯನ್ನ ಮಾಡಿದೆ. ಜೊತೆಗೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಕೆಂಡ ಹಾಯುವಂತ ಮೂಲಕ ಜೊತೆಗೆ ದೇವರ ಅಡ್ಡೆಗೆ ಹೆಗಲನ್ನು ಕೊಟ್ಟು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಕ್ಸಸ್ಫುಲ್ ಆಗಿ ಅಂದ್ರೆ ಒಂದು ಸಫಲತೆಯಲ್ಲಿ ಹಾಸನಾಂಬೆ ಗರ್ಭಗುಡಿ ಬಾಗಿಲು ಬಂದ್ ಮಾಡೋದಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಅರ್ಚಕರು ಘಂಟಾನಾದದ ಮುಖಾಂತರ ದೇವಸ್ಥಾನ ಶುಚಿತ್ವಕ್ಕೆ ಆರಂಭ ಮಾಡಿದ್ದಾರೆ. ಅಲ್ಲಿ ಶುಚಿಗೊಳಿಸಿದ ನಂತರದಲ್ಲಿ ಇದೀಗ ಮಧ್ಯಾಹ್ನ 12ರಿಂದ 12:30 ಅಭಿಜಿನ್ ಮುಹೂರ್ತದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಹಾಕಲಾಗುತ್ತದೆ. ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ಇವತ್ತು ನಡೆಯುತ್ತೆ. ಆ ಪೂಜೆಗಳನ್ನೆಲ್ಲ ಸಲ್ಲಿಸಿ ಆನಂತರ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಹಾಕುತ್ತೆ. ಕಳೆದ ಹಲವು ದಿನ ಏನು ಗರ್ಭಗುಡಿಯ ಬಾಗಿಲು ತೆರೆದಿತ್ತು, ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಭೇಟಿ ನೀಡಿದರು. ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮುಚ್ಚಲಾಗುವುದು. ಇವತ್ತು ಸಾರ್ವಜನಿಕ ದರ್ಶನ ಇಲ್ಲ. ಈಗಾಗಲೇ ಮುಂಜಾನೆ ಇವತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆದಿದೆ. ನೋಡಬಹುದು, ಈಗಾಗಲೇ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕೆಂಡೋತ್ಸವ ಮುಗಿದು ಇಲ್ಲಿ ಇವತ್ತು ಮತ್ತೆ ಪುನಃ ಏನಾದ್ರೂ ದರ್ಶನ ಸಿಗ್ಬೋದ ಅಂತ ಕೆಲವು ಭಕ್ತಾದಿಗಳು ಬೆರಳೆಣಿಕೆಯಷ್ಟು ಜನ ಇಲ್ಲಿ ಕಾಣಸಿಗ್ತಾರೆ. ಹಾಗೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕೊನೆಯ ದಿನ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈಗ ನಾನು ಮುಖ್ಯ ಪ್ರವೇಶ ದ್ವಾರ ಏನಿದೆ ಆ ಪ್ರವೇಶ ದ್ವಾರದ ಬಳಿ ಇದ್ದೇನೆ. ಇವತ್ತು ಬಾಗಿಲು ಮುಚ್ಚುವಂತ ಹಿನ್ನೆಲೆಯಲ್ಲಿ ಇವತ್ತು ಯಾರನ್ನೇ ಕೂಡ ದೇವಾಲಯದ ಆವರಣಕ್ಕೆ ಬಿಡೋದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಬಂದಂತವರನ್ನ ಹೊರಗೆ ಹೋಗ್ಲಿಕ್ಕೆ ಸೂಚನೆಯನ್ನ ನೀಡಿ ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಲವು ಪೂಜಾ ಕೈಂಕರ್ಯಗಳು ಇವತ್ತು ಬೆಳಗಿನಿಂದ ಗರ್ಭಗುಡಿ ಬಾಗಿಲನ್ನ ಮುಚ್ಚುವ ತನಕ ಇರುವ ಕಾರಣ ಇವತ್ತು ಯಾರನ್ನೂ ಕೂಡ ಸಾರ್ವಜನಿಕ ದರ್ಶನ ಅವಕಾಶವನ್ನ ಮಾಡುವುದಿಲ್ಲ. ಈಗ ನಾನು ಈಗಾಗಲೇ ಸಿದ್ದೇಶ್ವರ ಸ್ವಾಮಿ ಏನಿದೆ ನೆಲೆಸಿರುವಂತಹ ದೇವಾಲಯದ ಮುಂಭಾಗ ಇದ್ದೇನೆ. ಅಲ್ಲೂ ಕೂಡ ಬಾಗಿಲನ್ನ ಹಾಕಿರೋದನ್ನ ಕಾಣಬಹುದಾಗಿದೆ. ಹಾಗೆ ಈಗಾಗಲೇ ವಿವಿಧ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭ ಆಗಿರೋದನ್ನ ಕಾಣಬಹುದಾಗಿದೆ. ದೇವಾಲಯಕ್ಕೆ ನೈವೇದ್ಯ ಇರ್ಬೋದು, ಪ್ರಸಾದ ಇರ್ಬೋದು, ಇವನ್ನೆಲ್ಲವೂ ಕೂಡ ಕೊಂಡೊಯ್ಯುವಂತಹ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ನೋಡಬಹುದು, ಪ್ರಧಾನ ಹಾಸನಾಂಬೆಯ ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರು ಈಗಾಗಲೇ ದೇವಾಲಯಕ್ಕೆ ಹೋಗಿ ತೆಗೆದುಕೊಂಡು ಹೋಗುವಂತಹ ಪ್ರಸಾದಗಳನ್ನ ಈಗಾಗಲೇ ತೆಗೆದುಕೊಂಡು ಬರ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈ ಎಲ್ಲಾ ದೇವಿಗೆ ಸುಮಾರು 101 ಎಡೆ ಅಂದ್ರೆ 101 ರೀತಿ ಪ್ರಸಾದ ನೈವೇದ್ಯವನ್ನ ದೇವಿಗೆ ಈಗಾಗಲೇ ಮಾಡಿ ಅದನ್ನ ದೇವಾಲಯದ ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯ ಸುಮಾರು 12:30 ತನಕ ಅಂದ್ರೆ 12:30 ಮಧ್ಯಾಹ್ನ 12 ಗಂಟೆ ತನಕ ನಡೆಯುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂಜಾ ವಿಧಿವಿಧಾನಗಳು ನಡೆಯುವ ಕಾರಣ ಇವತ್ತು ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ. ಹಾಗೆ ಒಟ್ಟಾರೆಯಾಗಿ ಈ ಬಾರಿ ಹಲವು ದಾಖಲೆಗಳಿಗೆ ಹಾಸನಾಂಬೆ ಕಾರಣ ಆಗಿರುವಂತದ್ದು ಜಾತ್ರಾ ಮಹೋತ್ಸವ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ
ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಇದು ದಾಖಲೆಯ ಮಟ್ಟದಲ್ಲಿ ಈಗಾಗಲೇ ಒಂದು ದಾಖಲೆಯನ್ನ ಮಾಡಿದೆ. ಜೊತೆಗೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಕೆಂಡ ಹಾಯುವಂತ ಮೂಲಕ ಜೊತೆಗೆ ದೇವರ ಅಡ್ಡೆಗೆ ಹೆಗಲನ್ನು ಕೊಟ್ಟು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಸಕ್ಸಸ್ಫುಲ್ ಆಗಿ ಅಂದ್ರೆ ಒಂದು ಸಫಲತೆಯಲ್ಲಿ